ರಾಜ್ಯದ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ 140 ಶಾಸಕರಿಗೆ ಔತಣಕೂಟದ ಏರ್ಪಾಡಾಗಿದೆ. ಶಾಸಕರಿಗೆ ಡಿನ್ನರ್ ಆಯೋಜನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಥಮ ಬಾರಿ ರಿಯಾಕ್ಟ್ ಮಾಡಿದ್ದಾರೆ. ಎಂಎಲ್ಎಗಳಿಗೆ ಡಿನ್ನರ್ ಆಯೋಜನೆ ವಿಚಾರ ಡಿಸಿಎಂ ಡಿಕೆ ಶಿವಕುಮಾರ್ ಮೊದಲ ಬಾರಿಗೆ ರಿಯಾಕ್ಷನ್. ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರ್ಣಗೊಳ್ಳುತ್ತಿದೆ. ಈ ಶುಭ ಸಂದರ್ಭದಲ್ಲಿ ಎಂಎಲ್ಎಗಳಿಗೆ ಔತಣಕೂಟ ಏರ್ಪಡಿಸಿದ್ದೇನೆ. ಮಾರ್ಚ್ 10ನೇ ತಾರೀಕಿಗೆ ನಾನು ಡಿನ್ನರ್ ಆಯೋಜಿಸಿದ್ದೇನೆ. ನಮ್ಮ ಎಂಎಲ್ಎಗಳು ಎಂಎಲ್ಸಿಗಳನ್ನು ಕರೆಯುತ್ತೇನೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಹೊಸಬರು ಬರಬೇಕು. ಈವರೆಗೂ ಹೇಳ್ತಿರ್ಲಿಲ್ಲ, ಇತ್ತೀಚೆಗೆ ಹೇಳೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಹೊಸ ಆಲೋಚನೆಗಳು ಬರಬೇಕು. ಡಿಸಿಎಂ ಡಿಕೆ ಶಿವಕುಮಾರ್ ಬಾಯಲ್ಲಿ ಬಂದಿರೋ ಹೇಳಿಕೆ ಇದು. ಫೋನ್ ಟ್ಯಾಪಿಂಗ್ ಆರೋಪಕ್ಕೆ ಡಿಸಿಎಂ ಕಿಡಿಕಿಡಿ, ಅರ್ಥಾತ್ ಫೋನ್ ಕದ್ದಾಲಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದರ ಬಗ್ಗೆ ಗಮನ ಹರಿಸೋದಕ್ಕೆ ಸಿಎಂ ಗೃಹ ಸಚಿವರಿದ್ದಾರೆ. ನನ್ನ ಬೆಂಗಾವಲಿಗೆ ಪೊಲೀಸರು ಇದ್ದಾರೆ. ನನ್ನನ್ನು ಸಿಎಂ ಹತ್ತಿರದಿಂದ ನೋಡಿದ್ದಾರೆ. ಸಂಬಂಧ ಚೆನ್ನಾಗಿದೆ. ನಮ್ಮಲ್ಲಿ ಯಾವ ಹುಳುಕುಗಳಿಲ್ಲ, ಭಿನ್ನಾಭಿಪ್ರಾಯಗಳಿಲ್ಲ, ಭಿನ್ನರಾಗಗಳಿಲ್ಲ. ನನಗೆ ಒಳ್ಳೆಯದಾಗಬೇಕಿದ್ದರೆ ಎಲ್ಲರೂ ಸುಮ್ಮನಿದ್ದರೆ ಚೆನ್ನ. ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿರುವಂತಹದ್ದು. ಈಗಾಗಲೇ ಸಿಎಂ ಸ್ಥಾನದ ಜಟಾಪಟಿ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಒಂದು ಕಡೆ ಸಿದ್ದರಾಮಯ್ಯರ ಬಣ, ವಿದೇಶಿ ಪ್ರಯಾಣ, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಆಗಾಗ ದೆಹಲಿ ಭೇಟಿ. ಈ ಎಲ್ಲ ಡೆವಲಪ್ಮೆಂಟ್ಗಳನ್ನು ಗಮನಿಸ್ತಾ ಇದ್ರೆ ಎಲ್ಲೋ ಒಂದು ಕಡೆ ಸಣ್ಣ ಸ್ಪೆಲ್ಲಿಂಗ್ ಮಿಸ್ಟೇಕ್ ಕಾಣ್ತಾ ಇದೆ. ಬಣದ ನಡುವೆ ಪೈಪೋಟಿಗಳು ಕಾಣ್ತಾ ಇದೆ. ಈ ಬಾರಿ ಏನೋ ಮಾಡಿ ಆದರೂ ಕೂಡ ಸ್ಥಾನವನ್ನು ಗಿಟ್ಟಿಸಿಕೊಳ್ಬೇಕು ಅಂತ ಒಂದು ಕಡೆ ಡಿಕೆ ಶಿವಕುಮಾರ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಮಾರುತಿ ನಾಯಕ್ ಈಗ ಫೋನ್ ಸಂಪರ್ಕದಲ್ಲಿ. ಮಾರುತಿ, ಎಲ್ಲೋ ಒಂದು ಕಡೆ ತಣ್ಣಗಾಗಿದ್ದ ಸಿಎಂ ಜಟಾಪಟಿ ಮತ್ತೆ ಈ ಶಾಸಕರನ್ನ ಕರೆದು ಔತಣಕೂಟ ಕೊಡೋದ್ರ ಮುಖಾಂತರವಾಗಿ ಮತ್ತೆ ಶುರುವಾಯ್ತಾ ಅಂತ? ಇಲ್ಲ, ಏನೋ ಕಾಂಗ್ರೆಸ್ ನಲ್ಲಿ ಸಿಎಂ ಚೇರ್ ವಿಚಾರವಾಗಿ ಸಾಕಷ್ಟು ದಿನಗಳಿಂದಲೂ ಡಿಸಿಎಂ ಮತ್ತು ಸಿಎಂ ಸಿದ್ದರಾಮಯ್ಯ ನಡುವೆ ಸಾಕಷ್ಟು ಜಟಾಪಟಿ ನಡೀತಾ ಇರುವಂತದ್ದು. ಇದರಿಂದಾಗಿಯೇ ಡಿಸಿಎಂ ಪರ ಇರುವಂತಹ ಶಾಸಕರು ಡಿಸಿಎಂ ಪರ ಮಾತಾಡ್ತಾ ಇರುವಂತದ್ದು, ಮತ್ತೆ ಅದೇ ರೀತಿ ಸಿದ್ದರಾಮಯ್ಯ ಪರ ಇರುವಂತಹ ಶಾಸಕರು ಕೂಡ ಸಿದ್ದರಾಮಯ್ಯ ಪರ ಬ್ಯಾಟ್ ಅನ್ನ ಬೀಸ್ತಾ ಇರುವಂತದ್ದು. ಅಂದ್ರೆ ಈ ಒಂದು ಬಾರಿ ಆದ್ರೂ ಡಿಸಿಎಂಗೆ ಆಗಿರುವಂತಹ ಡಿಕೆ ಒಂದು ಅವಕಾಶ ಕೊಡ್ಬೇಕು ಅಂತ ಕುಣಿಗಾಲ್ ರಂಗನಾಥ್ ಇರಬಹುದು, ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್, ಮತ್ತೆ ಈ ರೀತಿಯಾದಂತ ಏನೋ ನಯನ ಮೋಟಮ್ಮ, ಈ ರೀತಿಯಾದಂತ ಶಾಸಕರು ಏನಿದ್ದಾರೆ ಅವರು ಡಿಕೆಶಿ ಪರ ಬ್ಯಾಟ್ ಬೀಸ್ತಾ ಇದ್ರೆ, ಜಮೀರ್ ಅಹಮದ್ ಮತ್ತೆ ಏನೋ ಅದೇ ರೀತಿಯಾದಂತ ಇನ್ನ ಕೆಲವು ಸಚಿವರು ಮತ್ತು ಶಾಸಕರು 5 ವರ್ಷಗಳ ಕಾಲ ಸಿದ್ದರಾಮಯ್ಯರೇ ಪೂರೈಸಿ ನಂತರ ಯಾರು ಬೇಕಾದ್ರೂ ಸಿಎಂ ಆಗ್ಲಿ ಅಂತ ಹೇಳಿರುವಂತದ್ದು. ಇದ್ರ ನಡುವೆ ಹೈಕಮಾಂಡ್ ನ ಭೇಟಿ ಆಗೋದಾಗಿರ್ಬೋದು, ಹೈಕಮಾಂಡ್ ನ ಭೇಟಿಯಾಗಿ ಸಿಎಂ ಈ ವಿಚಾರವಾಗಿ ಚರ್ಚೆ ಮಾಡುವಂತದ್ದಾಗಿರ್ಬೋದು, ಎಲ್ಲವೂ ಕೂಡ ಡಿಕೆಶಿ ಅವರು ಮಾಡಿರುವಂತದ್ದು. ಇದರ ನಡುವೆ ಏನು ಮೊನ್ನೆ ಒಬ್ಬ ಶಾಸಕರ ಹುಟ್ಟುಹಬ್ಬ ವಿಚಾರದಲ್ಲಿ ಒಂದು 30-40 ಜನ ಶಾಸಕರು ಡಿಕೆಶಿ ಪರವಾಗಿರುವಂತಹ ಶಾಸಕರು ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ರು. ಅಲ್ಲೂ ಕೂಡ ಸಿಎಂ ಬದಲಾವಣೆ ವಿಚಾರವಾಗಿ ಆಗಿರ್ಬೋದು ಮತ್ತು ಮುಂದಿನ ಯೋಜನಾ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡಿರುವಂತದ್ದು. ಇದರ ನಡುವೆ ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷಗಳ ಕಾಲ ಡಿಸಿಎಂ ಡಿಕೆಶಿ ಅವರು ಇದೇ ತಿಂಗಳು 6ನೇ ತಾರೀಕು ಪೂರೈಸ್ತಾ ಇರುವಂತದ್ದು. ಅದರಿಂದಾಗಿಯೇ ಮಾರ್ಚ್ 10ನೇ ತಾರೀಕು ಎಲ್ಲಾ ಶಾಸಕರು, ಸಚಿವರುಗಳು ಮತ್ತು ಎಂಎಲ್ಸಿಗಳು ಅದೇ ರೀತಿ ಸಿಎಂ ಅವರು ಕೂಡ ಒಂದು ಡಿನ್ನರ್ ಮೀಟಿಂಗ್ ಅನ್ನ ಕರೆದಿರುವಂತ, ಅಂದ್ರೆ ಎಲ್ಲರಿಗೂ ಕೂಡ ಡಿನ್ನರ್ ಮೀಟಿಂಗ್ ಅನ್ನ ಆಯೋಜನೆ ಮಾಡಿರುವಂತದ್ದು. ಇದರಲ್ಲಿ ಸಿಎಂ ಭಾಗಿಯಾಗ್ತಾರಾ ಇಲ್ವಾ ಎಂಬುದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಒಟ್ಟಲ್ಲಿ ಕೆಪಿಸಿಸಿ ಅಧ್ಯಕ್ಷರ 6 ವರ್ಷ ಪೂರೈಸಿರೋದ್ರಿಂದ ಎಲ್ಲರನ್ನೂ ಕರೆದಿದ್ದಾರೆ. ಇದರಲ್ಲಿ ಏನಾದ್ರೂ ಸಿಎಂ ಬದಲಾವಣೆ ವಿಚಾರವಾಗಿ ಚರ್ಚೆ ಆಗುತ್ತಾ ಇಲ್ವಾ ಎಂಬುದು ಕಾದ್ ನೋಡ್ಬೇಕು. ಯಾಕಂದ್ರೆ 40-50 ಜನ ಶಾಸಕರು ಈಗ ಡಿಸಿಎಂ ಪರ ಇದ್ದಾರೆ ಅಂತ ಕುಣಿಗಾಲ್ ರಂಗನಾಥ್ ಆಗಿರ್ಬೋದು, ಮತ್ತೆ ರವಿಗಣಿಗ, ಈ ರೀತಿಯಾದಂತ ಶಾಸಕರು ಕೂಡ ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು. ಅದರಿಂದಾಗಿಯೇ ಡಿನ್ನರ್ ಮೀಟಿಂಗ್ ಸಾಕಷ್ಟು ಮಹತ್ವವನ್ನ ಪಡ್ಕೊಂಡಿದೆ. ಇದ್ರಲ್ಲಿ ಎಲ್ಲರೂ ಸಚಿವರುಗಳು ಮತ್ತು ಶಾಸಕರು ಭಾಗಿಯಾಗ್ತಾರ ಅಥವಾ ಕೇವಲ ಡಿಸಿಎಂ ಪರ ಇರುವಂತಹ ಶಾಸಕರು ಭಾಗಿಯಾಗ್ತಾರೆ ಎಂಬುದು ಕಾದ್ ನೋಡ್ಬೇಕಾಗಿರೋದು. ಎಲ್ಲೋ ಒಂದ್ ಕಡೆ ಸಿಎಂ ಕುರ್ಚಿ ಕಿತ್ತಾಟ ಎಂಬುದು ಸಾಕಷ್ಟು ಜಟಾಪಟಿಗೆ ಮತ್ತು ಕಾಂಗ್ರೆಸ್ ನಲ್ಲಿ ಒಂದು ರೀತಿಯಾದ ಗೊಂದಲಕ್ಕೂ ಕೂಡ ಕಾರಣ ಆಗ್ತಿರೋದು. ಸಿಎಂ ಸಿದ್ದರಾಮಯ್ಯ ಬಜೆಟ್ ಮಂಡನೆಗೆ ಸಿದ್ಧತೆಯನ್ನ ನಡೆಸ್ತಿದ್ರೆ, ಇನ್ನೊಂದ್ ಕಡೆ ಕುರ್ಚಿ ಬದಲಾವಣೆ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಿದೆ. ಮತ್ತೆ ಮೀಟಿಂಗ್ ಗಳನ್ನ ಮಾಡ್ತಾ ಇರುವಂತದ್ದು ಕಾಂಗ್ರೆಸ್ ನಲ್ಲಿ ಎಲ್ಲವೂ ಸರಿ ಇಲ್ಲ, ಇದಕ್ಕೆ ಹೈಕಮಾಂಡ್ ಕೂಡ ಎಂಟ್ರಿ ಆಗ್ಬೇಕು ಎಂಬುದು ಕೂಡ ಸಾಕಷ್ಟು ದಿನಗಳಿಂದ ಹಿರಿಯ ಸಚಿವರು, ಶಾಸಕರು ಕೂಡ ಹೇಳ್ತಾ ಇರೋದು. ಆದ್ರೆ ನಾಳೆ ಅಂದ್ರೆ 10ನೇ ತಾರೀಕು ಮಾರ್ಚ್ 10ನೇ ತಾರೀಕು ಕರೆದಿರುವಂತಹ ಡಿನ್ನರ್ ಮೀಟಿಂಗ್ ನಲ್ಲಿ
ಶಾಸಕರನ್ನು ವಿಶ್ವಾಸಕ್ಕೆ ಪಡೆಯುವ ಪ್ರಯತ್ನ ಡಿಕೆಶಿ ಅವರು ಮಾಡ್ತಾರಾ ಎಂಬುದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ಯಾಕೆಂದ್ರೆ ಪಕ್ಷಕ್ಕಾಗಿ 6 ವರ್ಷಗಳ ಕಾಲ ದುಡಿದಿರುವಂತದ್ದು ಮತ್ತು ಪಕ್ಷದ ಅಧ್ಯಕ್ಷರಾಗಿ 6 ವರ್ಷಗಳ ಕಾಲ ಕೆಲಸಗಳನ್ನ ಮಾಡಿರುವಂತದ್ದು. ಈ ಬಾರಿ ಏನು ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕೆ ಅವ್ರದ್ದು ಕೂಡ ಸಾಕಷ್ಟು ಪಾತ್ರ ಇರೋದ್ರಿಂದ ಈ ಬಾರಿ ಆದ್ರೂ ನನ್ಗೆ ಅವಕಾಶ ಕೊಡಿ ಅಂತ ಏನು ಡಿನ್ನರ್ ಮೀಟಿಂಗ್ ಕರೆದು ಎಲ್ಲಾ ಶಾಸಕರನ್ನ ಅಲ್ಲಿ ಏನೊಂದು ವಿಶ್ವಾಸಕ್ಕೆ ಪಡೆಯೋ ಪ್ರಯತ್ನ ಮಾಡ್ತಾರ. ಒಂದ್ ವೇಳೆ ಅಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಂಡು ಹೈಕಮಾಂಡ್ ಹೋಗಿ ನನಗೂ ಕೂಡ ನನ್ನ ಪರವಾಗಿ ಮಾತಾಡುವಂತ ಶಾಸಕರಿದ್ದಾರೆ, ಈ ಬಾರಿ ನನಗೊಂದು ಅವಕಾಶ ಕೊಡಿ ಅಂತ ಹೈಕಮಾಂಡ್ ನಾಯಕರಾದ ರಾಹುಲ್ ಗಾಂಧಿ ಆಗಿರ್ಬೋದು ಮತ್ತು ಸೋನಿಯಾ ಗಾಂಧಿ ಇವ್ರನ್ನ ಕೂಡ ಭೇಟಿಯಾಗಿ ಅವರು ಒಂದು ಮನವಿ ಮಾಡ್ತಾರೆ ಎಂಬುದು ಕೂಡ ಸಾಕಷ್ಟು ಕುತೂಹಲ ಮೂಡಿದೆ. ಒಟ್ಟಲ್ಲಿ ಡಿನ್ನರ್ ಮೀಟಿಂಗ್ ನಲ್ಲಿ ಏನೆಲ್ಲ ಚರ್ಚೆ ಆಗಬಹುದು, ಯಾಕೆಂದ್ರೆ ಇತ್ತೀಚೆಗೆ ಏನು ಗುಪ್ತಚರ ಇಲಾಖೆ ಮೂಲಕ ಡಿಕೆಶಿ ಪರ ಇರುವಂತಹ ಶಾಸಕರ ಮೇಲೆ ಕಣ್ಣಿಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಎಂಬುದು ಕೂಡ ಸಾಕಷ್ಟು ಒಂದ್ ರೀತಿ ವದಂತಿಗೆ ಕಾರಣ ಆಗಿತ್ತು. ಇದೆಲ್ಲವೂ ಕೂಡ ಡಿನ್ನರ್ ಮೀಟಿಂಗ್ ನಲ್ಲಿ ಚರ್ಚೆ ಆಗಿ ಒಂದ್ ತೀರ್ಮಾನಕ್ಕೆ ಬರ್ತಾರ. ಈ ಕ್ಲೈಮ್ಯಾಕ್ಸ್ ಹಂತಕ್ಕೂ ಕೂಡ ಸಿಎಂ ಕುರ್ಚಿ ಕಿತ್ತಾಟ ಬರುತ್ತೆ ಎಂದು ಕಾದ್ ನೋಡ್ಬೇಕಾಗಿರುವಂತದ್ದು. ಸಾಯಿಲ್, ತಮ್ಮೆಲ್ಲ ಮಾಹಿತಿಗೆ ಒಟ್ಟಾರೆ ಮೇಲ್ನೋಟಕ್ಕೆ ಇದೊಂದು ಪೊಲಿಟಿಕಲ್ ಅಜೆಂಡಾ ಇಟ್ಕೊಂಡೇ ಒಂದು ಬಣಕ್ಕೆ ಆಹ್ವಾನ ಕೊಡಲಾಗ್ತಾ ಇದೆ ಎನ್ನುವಂತಹದ್ದು ರಾಜ್ಯದಲ್ಲಿ ಎಲ್ಲ ರಾಜಕೀಯ ಪಕ್ಷದ ವಲಯದಲ್ಲೂ ಕೂಡ ಚರ್ಚೆಗೆ ಕಾರಣವಾಗಿರುವಂತಹದ್ದು. 6 ವರ್ಷ ಪೂರೈಸಿದ ಕಾರಣಕ್ಕೆ ಮಾತ್ರ ಔತಣಕೂಟ ಅಲ್ಲ, ಇದರಲ್ಲೊಂದು ಸ್ವಾರ್ಥ ರಾಜಕೀಯ ಹಿತಾಸಕ್ತಿ ಅಡಗಿದೆ ಅನ್ನುವಂತಹದ್ದು ಒಂದು ಕಡೆ ಉದ್ಭವಗೊಂಡಿರತಕ್ಕಂತಹ ಪ್ರಶ್ನೆ. ಒಟ್ಟಾರೆ ಈ ಔತಣಕೂಟದ ಹಿಂದಿನ ಪೊಲಿಟಿಕಲ್ ರೀಸನ್ ಚರ್ಚೆಗೆ ಕಾರಣವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.